ಎಸ್, ಈಗ ಉತ್ತರದಿಂದ ದಕ್ಷಿಣದತ್ತ ಪಯಣ ಅಂದ್ರೆ ಕೇರಳದ ಟ್ಯಾಬ್ಲೋ ನಾವೀಗ ನೋಡ್ತಾ ಇದ್ದೀವಿ. ವಾಟರ್ ಮೆಟ್ರೋ ಮತ್ತು 100% ಡಿಜಿಟಲ್ ಸಾಕ್ಷರತೆ, ಆತ್ಮನಿರ್ಭರ ಕೇರಳ, ಆತ್ಮನಿರ್ಭರ ಭಾರತಕ್ಕೆ ಕೇರಳದ ಕೊಡುಗೆ ಏನು, ಅದರ ಪ್ರತಿಬಿಂಬವಾಗಿ ಡಿಜಿಟಲ್ ಸಾಕ್ಷರತೆ ಬ್ರಾಂಡ್ ಅಂಬಾಸಿಡರ್ ಇದು. ಜೊತೆಗೆ ಗ್ರಾಮೀಣ ಪರಿಸರದಲ್ಲಿ ಯಾವ ರೀತಿಯಲ್ಲಿ ಉಪಯೋಗವಾಗ್ತಾ ಇದೆ, ಸ್ಮಾರ್ಟ್ ಫೋನ್, ಲ್ಯಾಪ್ಟಾಪ್ ತೊಡಗಿಸಿಕೊಂಡು ಸಬಲೀಕರಣ ಹೇಗಾಗ್ತಾ ಇದೆ, ಡಿಜಿಟಲ್ ಸಂಪರ್ಕದಿಂದ ಹೇಗೆ ಬಲವಾದ ಸಮೃದ್ಧ ಗ್ರಾಮೀಣ ಜೀವನವನ್ನ ಕೇರಳದಲ್ಲಿ ನಡೆಸಲಾಗ್ತಾ ಇದೆ, ಅದಕ್ಕೆ ಅಲ್ಲಿಂದ ಭಾರತಕ್ಕೆ ಏನು ಕೊಡುಗೆ ಅನ್ನೋದರ ದ್ಯೋತಕವಾಗಿ ಈ ಕೇರಳದ ಟ್ಯಾಬ್ಲೋ. ಹಿಮಾಚಲ ಪ್ರದೇಶದ ಟ್ಯಾಬ್ಲೋವನ್ನ ನಾವೀಗ ಗಮನಿಸ್ತಾ ಇರೋದು. ದೇವಭೂಮಿ, ದೇವರ ನೆಲದ ಜೊತೆಗೆ ವೀರಭೂಮಿ, ಧೈರ್ಯದ ನೆಲವೂ ಕೂಡ ಆಗಿದೆ ಹಿಮಾಚಲ್ ಪ್ರದೇಶ್. ಎತ್ತರದ ಪರ್ವತಗಳಿಂದ ಹಿಡಿದು ಸ್ವಚ್ಛ ನದಿಗಳವರೆಗೂ ಕೂಡ ಧೈರ್ಯವೂ ಭಕ್ತಿಯಂತೆ ಸಹಜವಾಗಿ ನಡೆಯುತ್ತೆ. ಈ ಹಿಮಾಚಲ ಪ್ರದೇಶದ ದೇಶಕ್ಕೆ 1203 ಶೌರ್ಯ ಪ್ರಶಸ್ತಿ ವಿಜೇತರನ್ನ ಕೊಡುಗೆಯಾಗಿ ಕೊಟ್ಟಿದೆ. ಈ ಸ್ತಬ್ಧ ಚಿತ್ರ ಅಚಲ ಮನೋಬಲಕ್ಕೆ ಗೌರವವನ್ನ ಸಲ್ಲಿಸುವುದಕ್ಕೆ ಈ ಸ್ತಬ್ಧ ಚಿತ್ರವನ್ನ ಇವತ್ತು ಪ್ರಸ್ತುತಪಡಿಸಿದೆ. ಈಗ ದೇಶದ ಮುಕುಟ ಜಮ್ಮು ಕಾಶ್ಮೀರದ ಟ್ಯಾಬ್ಲೋವನ್ನ ನೋಡ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದ ಅಲ್ಲಿನ ಜನ ಸಂಸ್ಕೃತಿಯ ನೃತ್ಯ, ಕಲೆ, ಅಲ್ಲಿನ ವೈಭವವನ್ನ ಬಿಂಬಿಸುವಂತಹ ಒಂದು ಟ್ಯಾಬ್ಲೋ. ಕಲಾತ್ಮಕ ಪರಂಪರೆ, ಹಳದಿ ಹೂವುಗಳು ಕಾಶ್ಮೀರದ ಆತ್ಮವನ್ನ ಪ್ರತಿನಿಧಿಸುತ್ತವೆ. ಜಮ್ಮು ಕಾಶ್ಮೀರದ ಅಲ್ಲಿನ ಸಾಂಸ್ಕೃತಿಕತೆಯನ್ನ ಸೆರೆ ಹಿಡಿಯುವಂತಹ ಒಂದು ಟ್ಯಾಬ್ಲೋ, ಜಮ್ಮು ಕಾಶ್ಮೀರದ ಸ್ತಬ್ಧ ಚಿತ್ರ ಈಗ ಸಾಕ್ತಾ ಇದೆ. Following the tableau from Jammu and Kashmir, we have the tableau from the Ministry of Home Affairs, NDMA and NDRF. ಜಮ್ಮು ಕಾಶ್ಮೀರದ ಬೆನ್ನಲ್ಲೇ ಈಗ ಗೃಹ ಸಚಿವಾಲಯದ ಟ್ಯಾಬ್ಲೋವನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮತ್ತು ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ ಜನವರಿ 26, 2001ರಂದು ಸಂಭವಿಸಿದಂತಹ ಭೂಕಂಪದ 25ನೇ ವಾರ್ಷಿಕೋತ್ಸವ ಗೌರವವನ್ನು ಇಲ್ಲಿ ಸಲ್ಲಿಸಲಾಗ್ತಾ ಇದೆ. ಭಾರತದ ವಿಪತ್ತು ನಿರ್ವಹಣೆಯ ಪಯಣದಲ್ಲಿ ಪ್ರಮುಖ ಕ್ಷಣವಾಗಿತ್ತು ಆ ಒಂದು ಸಂದರ್ಭ. ಅದನ್ನ ಯಾವ ರೀತಿ ನಮ್ಮ ಪಡೆ ಎದುರಿಸಿತು, ಆ ಒಂದು ಶಕ್ತಿಯನ್ನ ಸಾರುವಂತಹ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಟ್ಯಾಬ್ಲೋ, ಗೃಹ ಸಚಿವಾಲಯದ ಟ್ಯಾಬ್ಲೋ. ಅದರ ಬೆನ್ನಲ್ಲೇ ನಾವು ನೋಡ್ತಾ ಇರೋದು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅಂದ್ರೆ NEP, ಭಾರತದ ಶಾಶ್ವತ ಜ್ಞಾನ ಪರಂಪರೆ ಮತ್ತು NEPಯನ್ನ ತೋರ್ಪಡಿಸುವಂತಹ ಟ್ಯಾಬ್ಲೋ. ಶಾಲಾ ಶಿಕ್ಷಣವನ್ನ ವಿಕಸಿತ ಭಾರತ 2047 ತಲುಪುವುದಕ್ಕೆ ಪ್ರಮುಖವಾದಂತಹ ಡ್ರೈವಿಂಗ್ ಫೋರ್ಸ್ ಆಗಿದ್ದು ತೋರಿಸುತ್ತೆ. ಸಾಧನಗಳೊಂದಿಗೆ ವಿದ್ಯಾರ್ಥಿಗಳಿಗೆ ಆರಂಭಿಕ ಹಂತದಲ್ಲೇ ಯಾವ ರೀತಿ ಕೌಶಲ್ಯ ಶಿಕ್ಷಣವನ್ನ ನೀಡಬೇಕು, ಯುದ್ಧ ಕಲೆ, ಕಲಾಮೇಳ, ಕ್ರೀಡೆಗಳು ಇದೆಲ್ಲವನ್ನ ಶಿಕ್ಷಣದಲ್ಲಿ ಸಮಗ್ರವಾಗಿ ಸೇರಿಸಿರೋದನ್ನ ಈ ಒಂದು ಟ್ಯಾಬ್ಲೋ ಚಿತ್ರಿಸ್ತಾ ಇದೆ. ನಮ್ಮ ಎಜುಕೇಶನ್ ಸಿಸ್ಟಮ್ ಹೇಗಾಗಿದೆ ಅನ್ನೋದಕ್ಕೆ ಪ್ರತಿಬಿಂಬ ಈ ಸ್ತಬ್ಧ ಚಿತ್ರ.
शिक्षा मंत्रालय के बाद अब आ रही है पंचायती राज मंत्रालय की झांकी सलामी मंच के ಗ್ರಾಮೀಣ सामने। ಅಭಿವೃದ್ಧಿ ಸಚಿವಾಲಯ स्वामित्व योजना ಈಗ आत्मनिर्भर ನೀವು ಗಮನಿಸ್ತಾ पंचायत ಇರುವಂತಹ से ಸ್ತಬ್ಧ समृद्ध ಚಿತ್ರ और ಸ್ವಾಮಿತ್ವ आत्मनिर्भर भारत ಯೋಜನೆಯ को ಪರಿವರ್ತನಾತ್ಮಕ परिलक्षित करते ಪ್ರಭಾವವನ್ನ हुए ಇಲ್ಲಿ झांकी ಹೈಲೈಟ್ ಮಾಡಲಾಗಿದೆ समृद्ध का मंत्र ಗ್ರಾಮೀಣ ಭಾರತದಲ್ಲಿ आत्मनिर्भर भारत की ನಿವಾಸಿ मुख्य ಆಸ್ತಿ थीम ಮೇಲಿನ पर आधारित ಕಾನೂನು है, ಮಾಲೀಕತ್ವ जो ಯಾವ गणतंत्र ರೀತಿ ಇದೆ दिवस समारोह की ಸ್ಥಳೀಯ ಪಂಚಾಯತ್ ಮತ್ತು मुख्य थीम भी है। ಆತ್ಮನಿರ್ಭರ इस ಭಾರತವನ್ನ ಶಕ್ತಿಶಾಲಿಗೊಳಿಸ್ತಾ ಇದೆ झांकी का ಎಂಬುದನ್ನ मध्यभाग ಇಲ್ಲಿ स्वामित्व ತೋರಿಸಲಾಗ್ತಾ योजना ಇದೆ के क्रियान्वयन को ನಿರ್ದಿಷ್ಟ प्रदर्शित कर ಸುರಕ್ಷಿತ रहा है। ಮತ್ತು ಕಾನೂನಿನ ಮೂಲಕವಾಗಿ ಮಾನ್ಯತೆಯಾದ ಆಸ್ತಿಯ ಮಾಲೀಕತ್ವ ಕುಟುಂಬಗಳನ್ನ ಸಬಲೀಕರಿಸುತ್ತೆ ಮತ್ತೆ ಸ್ಥಳೀಯ ಆಡಳಿತವನ್ನ ಸುಧಾರಿಸುತ್ತೆ ಹಾಗೆ ರಾಷ್ಟ್ರೀಯ ಅಭಿವೃದ್ಧಿಗೆ ಕೊಡುಗೆಯನ್ನ ನೀಡುತ್ತೆ. ಈಗ ಬರ್ತಾ ಇರುವಂತಹ ಟ್ಯಾಬ್ಲೋ ಮಹಾರಾಷ್ಟ್ರದ ಟ್ಯಾಬ್ಲೋ ಗಣೇಶೋತ್ಸವದ ಚಿತ್ರಣ ಇಲ್ಲಿದೆ. ಆತ್ಮನಿರ್ಭರತೆಯ ಸಂಕೇತ ಅನ್ನುವಂತಹ ವಿಷಯದೊಂದಿಗೆ ಈ ಟ್ಯಾಬ್ಲೋ ಪ್ರದರ್ಶನವಾಗ್ತಾ ಇದೆ. ಮಹಾರಾಷ್ಟ್ರದ ಅಷ್ಟವಿನಾಯಕ ದೇವಾಲಯವನ್ನ ಪ್ರತಿನಿಧಿಸುವಂತಹ ಮಂದಿರ, ಹಾಗೆ ಮಹಿಳೆಯರು ಸಾಂಪ್ರದಾಯಿಕ ಉಡುಪಿನಲ್ಲಿ ಲೆಜಿಮ್ ಫೋಕ್ ಜನಪದ ನೃತ್ಯವನ್ನ ಪ್ರದರ್ಶಿಸುವಂಥದ್ದು, ಜೊತೆಗೆ ಮಹಾರಾಷ್ಟ್ರ ತನ್ನ ಸಾಂಸ್ಕೃತಿಕ ಪರಂಪರೆಯನ್ನ, ಹಬ್ಬದ ಉತ್ಸಾಹವನ್ನ, ಸ್ವಾವಲಂಬನೆಯ ಸಂದೇಶವನ್ನ ಹೇಗೆ ಸಾರ್ತಾ ಇದೆ ಅದನ್ನ ಪ್ರತಿಬಿಂಬಿಸುವಂತ ಟ್ಯಾಬ್. ಇನ್ನು ಮಹಾರಾಷ್ಟ್ರದ ಗಣೇಶೋತ್ಸವದ ಸ್ತಬ್ಧ ಚಿತ್ರದ ಬೆನ್ನಲ್ಲೇ ಪಶ್ಚಿಮ ಬಂಗಾಳದ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿನ ಪಶ್ಚಿಮ ಬಂಗಾಳದ ಪಾತ್ರ, ಕಲ್ಪನೆ, ಬಲಿದಾನ ಮತ್ತು ರಾಷ್ಟ್ರೀಯತೆಯ ಧ್ವನಿ ಮತ್ತು ದೃಢತೆಯನ್ನ ಪಡೆಯುವಂತಹ ಕೇಂದ್ರ ಸ್ಥಳವಾಗಿದೆ. 1875ರಲ್ಲಿ ಅವರ ರಚನೆಯಾದ ವಂದೇ ಮಾತರಂ ಶಾಶ್ವತ ಸ್ವಾತಂತ್ರ್ಯದ ಮಂತ್ರವಾಗಿದೆ. ಸ್ವಾಮಿ ವಿವೇಕಾನಂದ ಮತ್ತು ಅರಬಿಂದೋ ಅವರ ಮೂಲಕ ಬಂಗಾಳದ ಆತ್ಮಿಕ ಮತ್ತು ಬೌದ್ಧಿಕ ಜಾಗೃತಿಯನ್ನ ಮೂಡಿಸುವಂತಹ ನಿಟ್ಟಿನಲ್ಲಿ ರವೀಂದ್ರನಾಥ ಟಾಗೋರ್ ನೈತಿಕ ನಾಯಕತ್ವ ಮತ್ತು ಸಾಂಸ್ಕೃತಿಕ ಹೆಮ್ಮೆ, ಶಾಶ್ವತ ಪರಂಪರೆಯನ್ನ ಗೌರವಿಸುವಂತ ನಿಟ್ಟಿನಲ್ಲಿ ಈ ಸ್ತಬ್ಧ ಚಿತ್ರವನ್ನ ಇವತ್ತು ಪ್ರಸ್ತುತಪಡಿಸಿದ್ದಾರೆ. ಈಗ ವಿದ್ಯುತ್ ಸಚಿವಾಲಯದ ಟ್ಯಾಬ್ಲೋ ನೋಡ್ತಾ ಇದ್ದೀವಿ. ಪ್ರಕಾಶ್ ಗಂಗಾ ಸ್ವಾವಲಂಬಿ ಮತ್ತು ವಿಕಸಿತ ಭಾರತದ ವಿದ್ಯುತ್ ಕ್ಷೇತ್ರದಲ್ಲಿನ ಪರಿವರ್ತನಾ ಪ್ರಯಾಣ ಹೇಗಿದೆ, ಪ್ರಗತಿಶೀಲ ತಂತ್ರಜ್ಞಾನ, ಸ್ವಯಂ ಕ್ರಿಯೆ, ನವೀಕರಿಸಬಹುದಾದಂತಹ ಶಕ್ತಿ ಉತ್ಪಾದನೆ, ವಿತರಣೆ ಮತ್ತು ಆ ಬಳಕೆಯ ಸಮಗ್ರತೆಯನ್ನ ಪ್ರತಿಬಿಂಬಿಸುವಂತಹ ಟ್ಯಾಬ್ಲೋ. ಸ್ಮಾರ್ಟ್ ಪವರ್, ಸ್ಮಾರ್ಟರ್ ಹೋಮ್ ಸಂಪ್ರದಾಯ, ವಿದ್ಯುತ್ ಸ್ಕೂಟರ್, ಇವಿ ಚಾರ್ಜಿಂಗ್ ಸ್ಟೇಷನ್ ಮೂಲಕ ವಿದ್ಯುತ್ ಕ್ಷೇತ್ರದಲ್ಲಾಗಿರುವಂತಹ ಬದಲಾವಣೆಯ ಹೈಲೈಟ್ಸ್ ಈ ಟ್ಯಾಬ್ಲೋದಲ್ಲಿದೆ.